ಪತ್ನಿಯ ಅನೈತಿಕ ಸಂಬಂಧದಿಂದ ಬೇಸತ್ತು ಸಾವಿಗೆ ಶರಣಾದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ 35 ವರ್ಷದ ವ್ಯಕ್ತಿ ನನ್ನ ಎಲ್ಐಸಿ ಪಾಲಿಸಿ ಹಣದಲ್ಲಿ ನನ್ನ ಪತ್ನಿಗೆ ₹1 ನೀಡಬೇಡಿ ಎಂದು ಬರೆದು ಜೀವ ಕಳೆದುಕೊಂಡಿದ್ದಾನೆ. ಜಗಳೂರು ಪಟ್ಟಣದ 37 ವರ್ಷದ ಬಸವರಾಜ್ ಸಾವಿಗೆ ಶರಣಾಗಿದ್ದು, ಪತ್ನಿಯ ಅನೈತಿಕ ಸಂಬಂಧದಿಂದ ಬೇಸತ್ತು ಜೀವ ಕಳೆದುಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಜೀವ ಕಳೆದುಕೊಳ್ಳುವುದಕ್ಕೂ ಮುನ್ನ ಒಂದು ಡೆತ್ ನೋಟ್ ಬರೆದಿಟ್ಟು ಸಾವಿನ ಮನೆ ಸೇರಿದ್ದಾನೆ ಬಸವರಾಜ್. ಉಮಾ ಎಂಬುವವರ ಜೊತೆ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಇವರಿಗೆ 2 ಮುದ್ದಾದ ಮಕ್ಕಳು ಕೂಡ ಇದ್ದರು. ಆದರೂ ಉಮಾಳಿಗೆ ಪರಪುರುಷರ ಸಂಘ ಇಷ್ಟವಾಗಿ ಹೋಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರನ್ನ ಪರಿಚಯ ಮಾಡಿಕೊಂಡು ಅವರ ಜೊತೆ ಅಕ್ರಮ ಸಂಬಂಧ ಹೊಂದ್ತಾ ಇದ್ಲು ಎಂದು ಆರೋಪಿಸಲಾಗಿದೆ. ಇತ್ತೀಚೆಗೆ ಉಮಾ ಸುನೀಲ್ ಎಂಬ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳಂತೆ. 2 ಮಕ್ಕಳ ತಾಯಿ ನೀನು ಇದೆಲ್ಲ ಬೇಡ ಎಂದು ಎಷ್ಟು ತಿಳಿಸಿ ಹೇಳಿದರೂ ಕೂಡ ಉಮಾ ತನ್ನ ಚಾಳಿ ಮುಂದುವರೆಸಿದ್ಲು. ಇದರಿಂದ ಮನನೊಂದ ಬಸವರಾಜ್ ಸಾವಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ನಲ್ಲಿ ನನ್ನ ಪತ್ನಿಗೆ ನನ್ನ ಎಲ್ಐಸಿ ಪಾಲಿಸಿ ಹಣ ಹಾಗೂ ದಾವಣಗೆರೆಯಲ್ಲಿರೋ ಸೈಟ್ ನೀಡಬೇಡಿ, ನನ್ನ ಸಹೋದರರು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಬರೆದುಕೊಂಡಿದ್ದಾರೆ. ನನ್ನ ಈ ನಿರ್ಧಾರಕ್ಕೆ ನನ್ನ ಹೆಂಡತಿಯೇ ಕಾರಣ. ನಾನು ಅವಳನ್ನ ಪ್ರೀತಿಸಿ ಮದುವೆಯಾಗಿದ್ದೆ. 6 ವರ್ಷ ಸಂಸಾರ ಮಾಡಿ 2 ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿ ನನ್ನ ಮಕ್ಕಳ ಯೋಗಕ್ಷೇಮವನ್ನ ನೋಡದೆ ಬಂದಳು. ನನಗೆ ಅವಳನ್ನ ಬಿಟ್ಟು ಬದುಕೋಕೆ ಆಗಲ್ಲ. ಈ ಕಾರಣಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಮಕ್ಕಳನ್ನ ನನ್ನ 2 ಅಣ್ಣಂದರು 2 ಅತ್ತಿಗೆಯರು ನೋಡಿಕೊಳ್ಳಬೇಕು ಎಂದು ಅವರ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ದಾವಣಗೆರೆಯಲ್ಲಿ ಒಂದು ಸೈಟ್, ಎಲ್ಐಸಿಯಲ್ಲಿ 30 ಲಕ್ಷ ಮತ್ತೆ ಮ್ಯೂಚುವಲ್ ಫಂಡ್ನಲ್ಲಿ 2.50 ಲಕ್ಷ ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ₹52,000 ಇದೆ. ನನ್ನ ಮೊಬೈಲ್ ಪಾಸ್ವರ್ಡ್ 1111, ಗಾಡ್ರೇಜ್ನಲ್ಲಿ ಒಡವೆ, ಪರ್ಸ್, ದುಡ್ಡು ಇದೆ. ಇದ್ಯಾವುದು ನನ್ನ ಹೆಂಡತಿಗೆ ಕೊಡಬೇಡಿ. ಅವಳಿಗೆ ಮತ್ತು ಅವಳೊಂದಿಗೆ ಸಂಬಂಧ ಬೆಳೆಸಿದ ಸುನಿಲ್ಗೆ ಶಿಕ್ಷೆಯವಾಗುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಕಾನೂನು ಮತ್ತು ಸಮಾಜ ಅವರಿಗೆ ಶಿಕ್ಷೆ ನೀಡಬೇಕು ಎಂದು ಡೆತ್ ನೋಟ್ ಬರೆದು ಅದರಲ್ಲಿ ಆ ಸುನೀಲನ ಮೊಬೈಲ್ ನಂಬರ್ ಅನ್ನು ಕೂಡ ಉಲ್ಲೇಖಿಸಿ ಜೀವ ಕಳೆದುಕೊಂಡಿದ್ದಾರೆ. ಸದ್ಯ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಸವರಾಜ್ ಪತ್ನಿ ಉಮಾಳಿನ ಪೊಲೀಸರು ಬಂಧಿಸಿದ್ದು, ಆಕೆಯ ಪ್ರಿಯಕರ ಸುನಿಲ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಪತ್ನಿಯ ಅನೈತಿಕ ಸಂಬಂಧದಿಂದ ಬೇಸತ್ತು ಸಾವಿಗೆ ಶರಣಾದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ 35 ವರ್ಷದ ವ್ಯಕ್ತಿ ನನ್ನ ಎಲ್ಐಸಿ ಪಾಲಿಸಿ ಹಣದಲ್ಲಿ ನನ್ನ ಪತ್ನಿಗೆ ₹1 ನೀಡಬೇಡಿ ಎಂದು ಬರೆದು ಜೀವ ಕಳೆದುಕೊಂಡಿದ್ದಾನೆ. ಜಗಳೂರು ಪಟ್ಟಣದ 37 ವರ್ಷದ ಬಸವರಾಜ್ ಸಾವಿಗೆ ಶರಣಾಗಿದ್ದು, ಪತ್ನಿಯ ಅನೈತಿಕ ಸಂಬಂಧದಿಂದ ಬೇಸತ್ತು ಜೀವ ಕಳೆದುಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಜೀವ ಕಳೆದುಕೊಳ್ಳುವುದಕ್ಕೂ ಮುನ್ನ ಒಂದು ಡೆತ್ ನೋಟ್ ಬರೆದಿಟ್ಟು ಸಾವಿನ ಮನೆ ಸೇರಿದ್ದಾನೆ ಬಸವರಾಜ್. ಉಮಾ ಎಂಬುವವರ ಜೊತೆ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಇವರಿಗೆ 2 ಮುದ್ದಾದ ಮಕ್ಕಳು ಕೂಡ ಇದ್ದರು. ಆದರೂ ಉಮಾಳಿಗೆ ಪರಪುರುಷರ ಸಂಘ ಇಷ್ಟವಾಗಿ ಹೋಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರನ್ನ ಪರಿಚಯ ಮಾಡಿಕೊಂಡು ಅವರ ಜೊತೆ ಅಕ್ರಮ ಸಂಬಂಧ ಹೊಂದ್ತಾ ಇದ್ಲು ಎಂದು ಆರೋಪಿಸಲಾಗಿದೆ. ಇತ್ತೀಚೆಗೆ ಉಮಾ ಸುನೀಲ್ ಎಂಬ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳಂತೆ. 2 ಮಕ್ಕಳ ತಾಯಿ ನೀನು ಇದೆಲ್ಲ ಬೇಡ ಎಂದು ಎಷ್ಟು ತಿಳಿಸಿ ಹೇಳಿದರೂ ಕೂಡ ಉಮಾ ತನ್ನ ಚಾಳಿ ಮುಂದುವರೆಸಿದ್ಲು. ಇದರಿಂದ ಮನನೊಂದ ಬಸವರಾಜ್ ಸಾವಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ನಲ್ಲಿ ನನ್ನ ಪತ್ನಿಗೆ ನನ್ನ ಎಲ್ಐಸಿ ಪಾಲಿಸಿ ಹಣ ಹಾಗೂ ದಾವಣಗೆರೆಯಲ್ಲಿರೋ ಸೈಟ್ ನೀಡಬೇಡಿ, ನನ್ನ ಸಹೋದರರು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಬರೆದುಕೊಂಡಿದ್ದಾರೆ. ನನ್ನ ಈ ನಿರ್ಧಾರಕ್ಕೆ ನನ್ನ ಹೆಂಡತಿಯೇ ಕಾರಣ. ನಾನು ಅವಳನ್ನ ಪ್ರೀತಿಸಿ ಮದುವೆಯಾಗಿದ್ದೆ. 6 ವರ್ಷ ಸಂಸಾರ ಮಾಡಿ 2 ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿ ನನ್ನ ಮಕ್ಕಳ ಯೋಗಕ್ಷೇಮವನ್ನ ನೋಡದೆ ಬಂದಳು. ನನಗೆ ಅವಳನ್ನ ಬಿಟ್ಟು ಬದುಕೋಕೆ ಆಗಲ್ಲ. ಈ ಕಾರಣಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಮಕ್ಕಳನ್ನ ನನ್ನ 2 ಅಣ್ಣಂದರು 2 ಅತ್ತಿಗೆಯರು ನೋಡಿಕೊಳ್ಳಬೇಕು ಎಂದು ಅವರ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ದಾವಣಗೆರೆಯಲ್ಲಿ ಒಂದು ಸೈಟ್, ಎಲ್ಐಸಿಯಲ್ಲಿ 30 ಲಕ್ಷ ಮತ್ತೆ ಮ್ಯೂಚುವಲ್ ಫಂಡ್ನಲ್ಲಿ 2.50 ಲಕ್ಷ ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ₹52,000 ಇದೆ. ನನ್ನ ಮೊಬೈಲ್ ಪಾಸ್ವರ್ಡ್ 1111, ಗಾಡ್ರೇಜ್ನಲ್ಲಿ ಒಡವೆ, ಪರ್ಸ್, ದುಡ್ಡು ಇದೆ. ಇದ್ಯಾವುದು ನನ್ನ ಹೆಂಡತಿಗೆ ಕೊಡಬೇಡಿ. ಅವಳಿಗೆ ಮತ್ತು ಅವಳೊಂದಿಗೆ ಸಂಬಂಧ ಬೆಳೆಸಿದ ಸುನಿಲ್ಗೆ ಶಿಕ್ಷೆಯವಾಗುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಕಾನೂನು ಮತ್ತು ಸಮಾಜ ಅವರಿಗೆ ಶಿಕ್ಷೆ ನೀಡಬೇಕು ಎಂದು ಡೆತ್ ನೋಟ್ ಬರೆದು ಅದರಲ್ಲಿ ಆ ಸುನೀಲನ ಮೊಬೈಲ್ ನಂಬರ್ ಅನ್ನು ಕೂಡ ಉಲ್ಲೇಖಿಸಿ ಜೀವ ಕಳೆದುಕೊಂಡಿದ್ದಾರೆ. ಸದ್ಯ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಸವರಾಜ್ ಪತ್ನಿ ಉಮಾಳಿನ ಪೊಲೀಸರು ಬಂಧಿಸಿದ್ದು, ಆಕೆಯ ಪ್ರಿಯಕರ ಸುನಿಲ್ಗಾಗಿ ಹುಡುಕಾಟ ನಡೆಸಿದ್ದಾರೆ.